ಇವಾಗಿರುವ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇರಲಿಲ್ಲ. ಕಾಳಜಿ ಅಲ್ಲ, ಅವ್ರಿಗೆ ಏನು ರೈತರ ಬಗ್ಗೆ ಗೊತ್ತೇ ಇಲ್ಲ. ರೈತರ ಬೇಡಿಕೆಗಳೇನು, ರೈತರ ಸಮಸ್ಯೆಗಳೇನು, ರೈತ ಯಾವ ರೀತಿ ಬೆಳೆ ಬೆಳಿತಾನೆ, ಯಾಕಂದ್ರೆ ಅವರು ರೈತರ ಬೆಳೆ ಇದ್ರ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ನ್ಯಾಯಸಮ್ಮತ ಲಾಭದಾಯಕ ಬೆಲೆಯನ್ನ ಅದೇ ನೀವು ಹೇಳ್ತಾ ಇದ್ರಲ್ವಾ, ಆ ಅಮೌಂಟ್ ಅನ್ನ ಜಾಸ್ತಿ ಕೊಟ್ಟಿಲ್ಲ ಈ ಕೇಂದ್ರ ಸರ್ಕಾರ ಅಂತ. 2013ರಲ್ಲಿ ಯಾರು ಸರ್ ಕೇಂದ್ರದಲ್ಲಿ ಇದ್ದಿದ್ದು? ಆಗಲೂ ಕೂಡ ಪ್ರತಿಭಟನೆ ಆಯ್ತಲ್ಲ ಸರ್. ಪ್ರತಿಭಟನೆ 2013ರಲ್ಲೂ ಆಯ್ತು. ಆಮೇಲೆ ಒಂದ್ ನಿಮಿಷ ಸರ್, ಹರಿಯಾಣದ ರೈತರು ಯಾವ ರೀತಿ ದೆಹಲಿಗೆ ಹೋರಾಟ ಮಾಡಿದ್ರು, ಎಷ್ಟು ಕ್ರಾಂತಿ ಆಯ್ತು ಅಂತ ನೀವೇ ನೋಡಿದ್ರ. ಅದು ಯಾವ ಸರ್ಕಾರದಲ್ಲಿ ಆಗಿತ್ತು? ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಆಗಿತ್ತು. ಅವಾಗ ಜಾಸ್ತಿ ಹೋರಾಟ ಆಯ್ತಾ? ನಾವಿದ್ದ ಸಂದರ್ಭದಲ್ಲಿ ಆಯ್ತಾ? ನೋಡಿ ಸರ್, ನಿಮ್ಮ ಮಾತನ್ನ ತೆಗೆದುಕೊಂಡು ಹೇಳಿದ್ರು ನಾನು ಅಷ್ಟೇನೆ. ಕಂಟಿನ್ಯೂ ಮಾಡಿ ಸರ್. ರೈತರ ಸಮಸ್ಯೆಗಳು ಇವತ್ತು ನೋಡಿ, ಆಡಳಿತ ನಡೆಸೋಂಥ ಸಂದರ್ಭದಲ್ಲಿ ಒಂದು ದೇಶ ರಾಜ್ಯ ಒಂದು ಆಡಳಿತ ಅಂದ ಸಂದರ್ಭದಲ್ಲಿ ಇವತ್ತು ಜನಗಳು ಪ್ರಜೆಗಳು ಇದ್ದಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ ವರ್ಗಗಳಾಗಿರ್ಬೋದು, ಉದಾಹರಣೆ ಈಗ ನಮ್ಮದೇ ಇದೆ ತಗೊಳ್ಳಿ, ರೈತರದೇ ಆಗಲಿ, ರೈತ ಅಂತಕ್ಕಂಥ ಒಂದು ಸೆಕ್ಟ್ರು ಭಾಳ ದೊಡ್ಡ ಸೆಕ್ಟ್ರು, ನಾವು ಗೌರವ ಕೊಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ರೈತ ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಕೂಡ ಇವತ್ತು ಅನ್ನ ಇಲ್ಲ. ಇವತ್ತು ಅನ್ನ ಕೊಡ್ತಕ್ಕಂಥ ಒಂದು ರೈತನಿಗೆ ನಾನು ಅದನ್ನೇ ಹೇಳಕ್ಕೆ ಹೊರಟಿದ್ದು. ಸೊ ಇವತ್ತು ಸಮಸ್ಯೆಗಳು ದಿನಕ್ಕೊಂದು ಹುಟ್ಟುತ್ತಾ ಇರ್ತವೆ ಖಂಡಿತವಾಗೂ. ಆ ರೈತರಿಗೆ ಅವ್ರಿಗೆ ಏನು ಸಹಕಾರ ಆಗಬೇಕು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾವಾಗಲೂ ಕೂಡ ನಾವು ಹಿಂದೆ ಮಾಡ್ಕೊ ಬಂದಿದ್ವಿ. ಈಗಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಏನು ಸಕ್ಕರೆ ಸಚಿವರು ಕೂಡ ಈಗ ಹೋಗಿದ್ದಾರೆ. ಸರ್ ಒಂದು ನಿಮಿಷ ಸರ್, ನೀವು ನಿಂತಿದ್ದಾಗ ಡಿಕ್ಟೇಟರ್ ಅಲ್ಲ ಸರ್. FRP ಅನ್ನು ಮಾಡೋ ಸಂದರ್ಭದಲ್ಲಿ ಸಂಸತ್ನಲ್ಲಿ ನಮ್ಮ ನಾಯಕರುಗಳು ಮಾತಾಡ್ತಾರೆ ಏನಂತೇಳಿ, ಅದನ್ನೆಲ್ಲ ರೆಕಾರ್ಡ್ಸ್ ತೆಗೆದು ನೋಡಿ ಸಂಸತ್ನಲ್ಲಿ. ಇವತ್ತು ರಾಷ್ಟ್ರದಲ್ಲಿ ರೈತ ಸಮೃದ್ಧಿ ಆಗಿರ್ಬೇಕು, ಬೆಂಬಲವಾಗಿರ್ಬೇಕು, ರೈತರ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಬೇಕು. ಯಾಕಂತ ಹೇಳಿದ್ರೆ ಇವತ್ತು ರೈತರಿಗೆ ಏನಾರ ತೊಂದರೆ ಆದ್ರೆ ಈ ದೇಶ ಮುನ್ನಡೆಯಕ್ಕಾಗಲ್ಲ. ಯಾಕಂದ್ರೆ ಬಹುತೇಕ 70% ಇರ್ತಕ್ಕಂಥದ್ದು ಈ ದೇಶದಲ್ಲಿ ಜೀವನಾಡಿ ಯಾರು ಅಂತ ಹೇಳಿದ್ರೆ ರೈತ. ಅದಕ್ಕೋಸ್ಕರ ಬೆನ್ನೆಲುಬು ಅನ್ನೋದು ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಅಲ್ಲ ಸರ್. ಇಟ್ ಇಸ್ ನಾಟ್ ಅ ಸ್ಟೋರಿ. ಸರ್ ಸಂಸತ್ನಲ್ಲಿ ನಮ್ಮ ನಾಯಕರುಗಳು ಇದಕ್ಕೋಸ್ಕರ FRP ಮಾಡಿದ್ದು. ನೀವು ಕೇಂದ್ರ ಸರ್ಕಾರದ FRP ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ರ? ಈಗ ನೀವು ಯಾವ್ದು ಮಹಾರಾಷ್ಟ್ರಕ್ಕೆ ಇದಕ್ಕೆ ರೇಟ್ ಕೊಡ್ತಿದ್ದಾರೆ, ಇಲ್ಲಿ ಮಾತ್ರ ಇದಕ್ಕೆ ಕೊಡ್ತಿದ್ದಾರೆ. ನೀವು ಸರ್ಕಾರ ತರಕ್ ಮಾತ್ರ ಸನ್ಮಾನ್ಯ ವಿಜೇಂದ್ರ ಅವರು 4-5 ಏರೋಪ್ಲೇನ್ಗಳು ನಿಲ್ಲಿಸಿ ಶಾಸಕರೆಲ್ಲ ಕರ್ಕೊಂಡೋಗಿ ಸರ್ಕಾರ ಕೆಡವಕ್ ನೀವು ಹೋರಾಟ ಮಾಡ್ತೀರಾ? ಆ ನಾಯಕರುಗಳೆಲ್ಲ ಏರೋಪ್ಲೇನ್ ನಲ್ಲಿ ಕರ್ಕೊಂಡೋಗಿ ನಡೀರಿ, ನಾವು ಬರ್ತೀವಿ, ಡೆಲ್ಲಿಗೆ ಹೋಗೋಣ, ಪ್ರಧಾನ ಮಂತ್ರಿ ಕೇಳೋಣ, ಯಾಕಪ್ಪ ನಮಗೆ 3,000 ಅಲ್ಲಿಗೆ 300 ರೂಪಾಯಿ ಕಡಿಮೆ ಕೊಡ್ತಾ ಇದೆಯಾ, 4,000 ರೂಪಾಯಿ ಹೋರಾಟ ಮಾಡೋಣ ಸ್ವಾಮಿ. ನಾವು ರೈತರು ಬಿಟ್ಟು ನಾವು ಇದೀವ ಕಾಂಗ್ರೆಸ್. ನಾವು ಯಾವಾಗ್ಲೂ ರೈತರು ಏನು ಹೋರಾಟ ಮಾಡ್ತಾರೆ ಕಾಂಗ್ರೆಸ್ ರೈತರಿಗೆ ಅನ್ಯಾಯ ಆಗ್ಬಾರ್ದಂತ. ಒಂದು ನಿಮಿಷ ಸರ್, ಪ್ರಪ್ರಥಮ ಬಾರಿಗೆ ಎಲ್ಲ ಬೀಜ ಗೊಬ್ಬರ ಕೊಡ್ತಾರೆ ಸಬ್ಸಿಡಿ ಯಾರು ಸ್ವಾಮಿ? ಬೀಜ ಗೊಬ್ಬರ ಯಾರು? ಕಾಂಗ್ರೆಸ್ ಸರ್ಕಾರ ಬೀಜ ಗೊಬ್ಬರ ಸಬ್ಸಿಡಿ ಕೊಟ್ಟಿದ್ದು. ಇವತ್ತು ನಾವು ಗೊಬ್ಬರಗಳೆಲ್ಲ ಕೊಟ್ಟಿವಿ, ನೆನ್ಸ್ಕೊಳ್ರಿ. 1966-67 ರೈತರಿಗೆ ಏನ್ ಕೊಟ್ಟಿವಿ ಸಾಕಾಗಲ್ಲ. ರೈತರ ಪರವಾದಂತ ಕಾನೂನುಗಳು ಏನೇ ಮಾಡಿದ್ರು ಕೂಡ ಇವತ್ತು ಏನಾದ್ರೂ ಈ ದೇಶದಲ್ಲಿ ಪ್ರೊಡಕ್ಷನ್ ರೈತರ ಪರ ಇದ್ದೀರಾ?
ಕಾಳಜಿ ಬಗ್ಗೆ ಒಂದ್ ನಿಮಿಷ ಆಯ್ತು ಒಂದು ಗಂಟೆ ಹಾಳಾಗೋಗುತ್ತೆ ನಿಮ್ಮಿಂದ ಆಯ್ತು ಒಂದ್ ನಿಮಿಷ ಕೇಳಿ ಸರ್ ಇಷ್ಟೆಲ್ಲ ಮಾಡಿದ್ರಲ್ಲ 2023 ರಾಜ್ಯದಲ್ಲಿ ಎಷ್ಟು ರೈತರು ಸತ್ರು ಸರ್ ಸರ್ ಇದು ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಅದು ಕೆಲಸ ಮಾಡ್ತೀವಿ ಪ್ರಶ್ನೆ ಕೇಳ್ತಾ ಇದ್ದೀನಲ್ವಾ ಕೇಳಿಸ್ಕೊಳ್ಳಿ ಬೇರೆಯವ್ರು ಮಾತನಾಡುವಾಗ ಅವಕಾಶ ಕೊಡಿ ಅದನ್ನ ಬಿಟ್ಟು ಹೋಗ್ತಾ ಇರೋದು ಆಗಲ್ಲ ಒಂದ್ ನಿಮಿಷ ತಡ್ಕೊಳ್ಳಿ ಸೂಕ್ತ ಬೆಲೆ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರ ಹೋರಾಟ ರಾಜ್ಯ ಸರ್ಕಾರದ ಮನವಿಗೆ ಸ್ಪಂದಿಸಿದ್ದಾರೆ ಕಬ್ಬು ಬೆಳೆಗಾರರು ಮತ್ತೆರಡು ದಿನ ಗಡುವನ್ನ ಕೊಟ್ಟಿದ್ದಾರೆ ರೈತರು ಕಾಲಾವಕಾಶ ಮತ್ತೆರಡು ದಿನ ಇನ್ನೆರಡು ದಿನ ಕಾದು ನೋಡಲು ರೈತರು ನಿರ್ಧಾರಕ್ಕೆ ಬಂದಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ತಡೆ ಕೈಬಿಟ್ಟಿದ್ದಾರೆ ಸೂಕ್ತ ಬೆಲೆ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರಿತಾ ಇತ್ತು ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡ್ರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯೋದನ್ನ ಬಿಡಿ ಟೈಮ್ ಕೊಡಿ ಅಂತ ಕೇಳಿದ್ರು ಸೊ ಟೈಮ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಗಳು ಆ ಪಕ್ಷ ಈ ಪಕ್ಷ ಏನೆಲ್ಲ ಮಾಡ್ತು ಎಲ್ಲಾ ಸರ್ಕಾರಗಳು ಕೂಡ ಕರೆಕ್ಟ್ ಆಗಿ ಮಾಡಿದ್ರೆ ಇವತ್ತು ರೈತ ಯಾಕೆ ರಸ್ತೆಯಲ್ಲಿ ನಿಂತ್ಕೋತಿದ್ದ 60 ವರ್ಷ ನಾವು ಆಳ್ವಿಕೆ ಮಾಡಿಲ್ವಾ 60 ವರ್ಷ ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ರೈತ ರಸ್ತೆಯಲ್ಲಿ ನಿಂತ್ಕೊಂಡಿದ್ದಾರೆ ಈಗ ಹೊಸದಾಗಿ ನಾವು ಬಂದು ಎಲ್ಲವನ್ನೂ ಸರಿ ಮಾಡಿದ್ದೀವಿ ಅಂದರೆ ರೈತರು ಯಾಕೆ ದೆಹಲಿಯ ಗಡಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಬಂದೇ ಬರುತ್ತೆ ಬಾಲಕೃಷ್ಣ ಸರ್ ತುಂಬ ಮಾತನಾಡಿದ್ರು ಇವತ್ತು ಸರ್ ನನ್ನ ಪ್ರಶ್ನೆ ಇರುವಂಥದ್ದು ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಅನ್ಯಾಯ ಆಗ್ತಿದೆ ರೈತರಿಗೆ ಏನು ಹೇಳ್ತೀರಿ ಖಂಡಿತ ನೋಡಿ ಸರ್ ಆವಾಗಲೇ ಒಂದು ವಿಚಾರ ಚರ್ಚೆ ಮಾಡ್ತಾ ಇದ್ರಿ ನಮ್ಮಲ್ಲಿ 40 ಲಕ್ಷ ಮೆಟ್ರಿಕ್ ಟನ್ ಉತ್ಪತ್ತಿ ಆಗುತ್ತೆ ರಿಪೋರ್ಟ್ ಪ್ರಕಾರ ಆದರೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಅದೊಂದು ರಿಸರ್ಚ್ ಇದೆ ಸರ್ ರಿಪೋರ್ಟು ನಾನು ಬರ್ಬೇಕಾದ್ರೆ ಗೂಗಲ್ ಚೆಕ್ ಮಾಡಿದೆ ಒಂದು ರಿಸರ್ಚ್ ಇದೆ ಯಾಕೆ ಸಕ್ಕರೆ ಸೇಲ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬಹುತೇಕ ದೇಶಗಳಲ್ಲಿ ಈ ಸಕ್ಕರೆ ಕಾಯಿಲೆ ಅನ್ನೋದು ಜಾಸ್ತಿ ಆಗ್ತಾ ಇದೆ ಮನುಷ್ಯರಲ್ಲಿ ಶುಗರ್ ಅದರಿಂದ ಈ ಶುಗರ್ನ ಬಳಸೋದು ಕಡಿಮೆ ಆಗ್ತಾ ಇದೆ ಇವಾಗ ನಾವೆಲ್ಲೋ ಒಂದು ಹೋಟ್ಲಿಗೆ ಹೋದ್ರೋ ಒಂದು ಬೇಕ್ರಿಗೆ ಹೋದ್ರೋ ಬ್ಲ್ಯಾಕ್ ಟೀ ಕುಡಿ ಅಂತೀವಿ ಗ್ರೀನ್ ಟೀ ಕುಡಿ ಅಂತೀವಿ ಶುಗರ್ಲೆಸ್ ಕುಡಿ ಅಂತೀವಿ ಈ ಸಕ್ಕರೆ ಅಂಶವನ್ನು ಉತ್ಪನ್ನಗಳನ್ನ ಮಾಡೋದನ್ನ ಕಡಿಮೆ ಆಗ್ತಾ ಇದ್ದಾವೆ ಇದು ರಿಸರ್ಚ್ ಪ್ರಕಾರ ರಿಪೋರ್ಟ್ ಇದೆ ಇದರಲ್ಲಿ ಗೂಗಲಲ್ಲಿ ಅದರಿಂದ ನಮ್ಮಲ್ಲಿ ಏನು ಉತ್ಪತ್ತಿ ಆಗ್ತಾ ಇರುವಂಥ ಸಕ್ಕರೆ 40 ಲಕ್ಷ ಮೆಟ್ರಿಕ್ ಟನ್ ವರ್ಷಕ್ಕೆ ಅದು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಕಡಿಮೆ ಆಗ್ತಾ ಇದೆ ಇಲ್ಲಿ ಬೆಲೆ ಕೊಡೋಕ್ಕೂ ಆಗ್ತಾ ಇಲ್ಲ ಆದರೆ ಇನ್ನೊಂದು ಏನಾಗಿದೆ ಅಂದರೆ ಇಲ್ಲಿ ನೀವು ಹೇಳ್ದಂಗೆ ಮಾಲೀಕರೇ ಇಲ್ಲಿ ಕಬ್ಬು ಫ್ಯಾಕ್ಟ್ರಿಯ ಮಾಲೀಕರುಗಳು ಇವತ್ತು ರಾಜ್ಯ ಸರ್ಕಾರಗಳಲ್ಲಿ BJPಲೂ ಇದ್ದಾರೆ ಕಾಂಗ್ರೆಸ್ಸಲ್ಲೂ ಇದ್ದಾರೆ ಬಹುಪಾಲು ಇವಾಗ ಬೆಳಗಾಂ ಇರ್ಬೋದು ಗುಲ್ಬರ್ಗ ಬಾಗಲಕೋಟೆ ಆ ಕಡೆ ಎಲ್ಲ ಇವರೇ ಜಾಸ್ತಿ ಇದ್ದಾರೆ ಯಾರು ಕಾಂಗ್ರೆಸ್ನಲ್ಲಿರುವಂಥ ಸಚಿವರೇ ಜಾಸ್ತಿ ಇದ್ದಾರೆ ಅವರ ಹಿತವನ್ನು ಕಾಯಲಿಕ್ಕೆ ಮುಖ್ಯಮಂತ್ರಿಗಳು 8 ದಿನ ಮಾಡಿದ್ರ ಪಕ್ಷಾತೀತವಾಗಿ ಮಾಲೀಕರ ಹಿತವನ್ನು ಕಾಯಲಿಕ್ಕೋಸ್ಕರ 8 ದಿನ ತಡ ಮಾಡಿದ್ರ ಅನ್ನೋ ಒಂದು ಅನುಮಾನ ಬರ್ತಾ ಇದೆ ಈಗ ಇವತ್ತು ಕೂಡ ಅವ್ರು ಏನು ಹೇಳ್ತಾವ್ರೆ ನಾಳೆ ಮೊದಲು ಮಾಲೀಕರನ್ನ ಕರಿತೀನಿ ಈ ಸಭೆನ ಅವ್ರ ಜೊತೆ ಚರ್ಚೆ ಆದ್ಮೇಲೆ ನಾನು ರೈತ ಮುಖಂಡರನ್ನ ಕರಿತೀನಿ ಅಂತಾರೆ ಏನು ಅವ್ರನ್ನ ಕೇಳ್ಬಿಟ್ಟೆ ಅದೇನು ಕೋಳಿ ಕೇಳಿ ಮೆಣಸರಿಬೇಕಾ ಸ್ವಾಮಿ ನೀವು ಮುಖ್ಯಮಂತ್ರಿ ಸ್ವಾಮಿ ನೀವು ಹೇಳೋ ಆದೇಶವನ್ನ ಪಾಲಿಸ್ಬೇಕು ಇಡೀ ರಾಜ್ಯದ ಜನ ಇಡೀ ಮಾಲೀಕರು ಯಾರೇ ಇರ್ಬೋದು ಅವ್ರನ್ನ ಕರೆದ್ಬಿಟ್ಟು ನೀವು ಕೋಳಿ ಕೇಳಿ ಮೆಣಸರಿಯೋದಾದ್ರೆ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳೇ ನಾವು ನಿಮ್ಮ ಸರ್ಕಾರಕ್ಕಿದ್ದೀವಿ ನೀವು 50 ರೂಪಾಯಿ ಮಾಡಿ ಸಾಕು ಬೆಂಬಲ ಬೆಲೆ ಅಂತಾರೆ ಹಂಗಾರೆ ಅದನ್ನೇ ಮಾಡ್ತೀರಾ ಮೊದಲು ಮುಖ್ಯಮಂತ್ರಿಗಳು ಒಂದು ನಿಲುವನ್ನು ತಗೋಬೇಕು
ಈ ರಾಜ್ಯದ ಮುಖ್ಯಮಂತ್ರಿ ನಾನು, ಈ ರಾಜ್ಯದ ರೈತರನ್ನ ಕಾಪಾಡಬೇಕಾದ ಜವಾಬ್ದಾರಿ ನಂದಿದೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದರೆ ಖಂಡಿತವಾಗೂ ನಾಳೆ ಈ ರಾಜ್ಯದ ರೈತರಿಗೆ, ಅನ್ನದಾತರಿಗೆ ಒಂದು ಬೆಲೆ ಸಿಗುತ್ತೆ ಖಂಡಿತವಾಗಿ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಅರುಣ್ ಸರ್ ಏನು ಹೇಳ್ತೀರಿ? ಏನಿಲ್ಲ ಸರ್, ಅದೇ ಲಾಸ್ಟ್ ಬೇಗ ಮುಗಿಸ್ತೀನಿ. 8 ದಿನ ಹೋರಾಟ ಮಾಡಿದ್ದಾರೆ, ಈಗ ಹೋಗಿದ್ದಾರೆ. ಈ ಸಕ್ಕರೆ ಸಚಿವರನ್ನು ನಾನು ತಮ್ಮ ವಾಹಿನಿ ಮುಖಾಂತರ ಒಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ಈ ಸಕ್ಕರೆ ಸಚಿವರು ಇದ್ರಲ್ಲ ಅವ್ರನ್ನ ಫಸ್ಟು ಸಂಪುಟದಿಂದ ಕಿತ್ತು ಬಿಸಾಕಿ. ಇವರು ಲಾಯಕ್ಕಿಲ್ಲ ಇದಕ್ಕೆ, ಏನು ಈ ಪೋಸ್ಟ್ಗೆ. ಯಾಕೆಂದರೆ ಇವರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲೂ ಕೂಡ ರೈತರಿಗೆ ಸರಿಯಾದ ಸೌಲಭ್ಯ ಕೊಡ್ತಾ ಇಲ್ಲ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥದ್ದು ಏನೇನು ಎಲ್ಲೆಲ್ಲಿ ಗೋರ್ಬೋದು ಅಲ್ಲಿ ಗೋರ್ತಾವ್ರೆ ಹೊರತು ಯಾವುದೇ ಕಾರಣಕ್ಕೂ ಎಲ್ಲೇ ಮಾರ್ಕೆಟಲ್ಲಿ ಎಷ್ಟೋ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರೈತರು ಮಾರ್ಕೆಟ್ ಅಂತ ಇದೆ, ಯಾರೋ ಪುಣ್ಯಾತ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ರೈತರ ಮಾರ್ಕೆಟ್ ಅಂತ ಮಾಡ್ದ, ಎಲ್ಲೂ ಮಾರ್ಕೆಟಲ್ಲಿ ಕೂಡ ಯಾವುದೇ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಬಂದಂಥ ಅಧಿಕಾರಿಗಳು ಆಮೇಲೆ ಈ ಮಿನಿಸ್ಟ್ರು ಏನಿದ್ದಾರೆ ಬರೀ ಗೋರದೆ ಮಾಡ್ತಾವ್ರೆ ಹೊರತು ಎಲ್ಲೂ ಕೂಡ ಇದನ್ನು ಮಾಡ್ತಾ ಇಲ್ಲ. ಸರ್, ಇವಾಗ ಏನಾಗಿದೆ ಅಂತಂದ್ರೆ ಸರ್ಕಾರ ಇಲ್ಲಿ ಮಲಗ್ಬಿಟ್ಟಿದೆ. ಇಲ್ಲಿ ಅವ್ರ ಮುಖ್ಯಮಂತ್ರಿನೋ ಇವ್ರ ಮುಖ್ಯಮಂತ್ರಿನೋ ಮಿನಿಸ್ಟ್ರಿಗಳು ಯಾರೋ ಎಲ್ಲ ಒಂಥರ ಮಲ್ಕೊಂಡ್ಬಿಟ್ಟಿದೆ. ಇದು ಬೇಗ ಇದು ಕ್ಲಿಯರ್ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೆ ಕೂಡ ಕಾರ್ಯಕ್ರಮದಲ್ಲಿ ಭಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಮುಗೀತು ಸರ್, ತುಂಬ ಮಾತಾಡಿದ್ದೀವಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.